ಹೆಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಕೋಟಕ್ ಮಹಿಂದ್ರಾ ಬ್ಯಾಂಕಿಂದ ನೀವು 5 ಲಕ್ಷ ರೂಪಾಯಿವರೆಗೆ ಯಾವ ರೀತಿಯಾಗಿ ಪರ್ಸನಲ್ ಲೋನ್ ತಗೋಬಹುದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕೋಟಕ್ ಮಹಿಂದ್ರಾ ಬ್ಯಾಂಕಿಂದ ನೀವು ಇನ್ಸ್ಟೆಂಟ್ ಆಗಿ ಅಪ್ ಟು 5 ಲಕ್ಷ ರೂಪಾಯಿವರೆಗೆ ಸಾಲ ತಗೋಬಹುದು. ನೀವೇನಾದರೂ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ನಿಮಗೆ ಇಲ್ಲಿ ಇನ್ಸ್ಟೆಂಟ್ ಆಗಿ ಸಾಲ ಅನ್ನೋದು ಸಿಗ್ತಾ ಇದೆ. ಜಸ್ಟ್ 3 ಸ್ಟೆಪ್ಸ್ ಅಲ್ಲೇ ನೀವು ಆನ್ಲೈನ್ ಅಲ್ಲೇ ಅಪ್ಲೈನ ಮಾಡ್ಕೋಬಹುದು. ಜಸ್ಟ್ ಇಲ್ಲಿ ಪ್ಯಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಇಲ್ಲಿ ಕೊಟ್ಟರೆ ಸಾಕು, ಡಿಜಿಟಲಿ ನೀವು ಅಪ್ಲೈ ಮಾಡ್ಕೋಬಹುದಾಗಿದೆ. ಸೊ ಯಾವ ರೀತಿಯಾಗಿ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಪರ್ಸನಲ್ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೋಬೇಕು, ಏನು ಪ್ರಾಸೆಸ್ ಇರುತ್ತೆ, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬಹುದು ಎಲ್ಲವನ್ನೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋನ ತಿಳಿಸ್ಕೊಡ್ತೀನಿ. ಜೊತೆಗೆ ಅಪ್ಲೈ ಮಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾವು ಕೊಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಮೊದಲಾಗಿ ನಾನು ಅಪ್ಲೈ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನೀವು ಪೇಜ್ ಮೇಲೆ ರೀಡೈರೆಕ್ಟ್ ಆಗ್ತೀರಾ. ನೋಡ್ತಾ ಇರಬಹುದು, ಮೊದಲಾಗಿ ಅಪ್ಲಿಕೇಶನ್ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ನಂತರ ಆಫರ್ ಬರುತ್ತೆ. ಆಫರ್ ಬಂದ ತಕ್ಷಣ ನೀವು ಡಿಸ್ಪೋಸ್ಮೆಂಟ್ ಅನ್ನ ತಗೊಬಹುದಾಗಿದೆ. ನಿಮಗೆ ಎಷ್ಟು ಲೋನ್ ಆಫರ್ ಬರುತ್ತೆ 5 ಲಕ್ಷದಲ್ಲಿ, ಇದು ನಿಮ್ಮ ಒಂದು ಸಿವಿಲ್ ಮತ್ತೆ ರಿಸ್ಕ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ. ಸೊ ಇಲ್ಲಿ ನೋಡ್ತಾ ಇರಬಹುದು ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ 3 ಈಸಿ ಸ್ಟೆಪ್ಸ್ ಅಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು. ಅಪ್ ಟು 5 ಲಕ್ಷ ರೂಪಾಯಿವರೆಗೆ ಡಿಸ್ಪೋಸ್ ಮಾಡಿ ಕೊಡ್ತಾ ಇದ್ದಾರೆ. ಓಕೆ. ಸೊ ಮೊದಲಾಗಿ ನಿಮ್ಮ ಒಂದು ಫುಲ್ ನೇಮ್ ಅನ್ನ ಎಂಟರ್ ಮಾಡ್ಕೋಬೇಕಾಗಿರುತ್ತೆ. ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿ ಆಗಿದೆನೋ ಅದೇ ಫುಲ್ ನೇಮ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು. ನಂತರ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕರೆಂಟ್ ಸಿಟಿ ಕೇಳುತ್ತೆ, ಅಂದ್ರೆ ನೀವು ಯಾವ ಒಂದು ಸಿಟಿನಲ್ಲಿ ವಾಸವಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೆಟ್ಸ್ ಸಪೋಸ್ ನಮ್ಮ ಬೆಂಗಳೂರು ಇದ್ರೆ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಬೇರೆ ಒಂದು ಇದರಲ್ಲಿ ನೀವು ಸಿಟಿನಲ್ಲಿ ಇದ್ರಿ ಅಂತಂದ್ರೆ ಸೊ ಇಲ್ಲಿ ಅದರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನೀವು ಇಲ್ಲಿ ಸಿಟಿ ನೇಮ್ ಅನ್ನ ಎಂಟರ್ ಮಾಡ್ಕೋಬೇಕು. ಓಕೆ. ಸೊ ಸಿಟಿ ನೇಮ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪರ್ಸನಲ್ ಇಮೇಲ್ ಐಡಿ ಕೇಳುತ್ತೆ, ಪರ್ಸನಲ್ ಇಮೇಲ್ ಐಡಿನ ಎಂಟರ್ ಮಾಡ್ಕೊಳ್ಳಿ. ನಂತರ ಎಂಪ್ಲಾಯ್ಮೆಂಟ್ ಟೈಪ್ ಕೇಳುತ್ತೆ, ನೀವು ಸ್ಯಾಲರಿಡ್ ಇದ್ರೆ ಸ್ಯಾಲರಿಡ್, ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹಾಕಿ. ನಂತರ ಇಲ್ಲಿ ನೆಟ್ ಮಂತ್ಲಿ ಇನ್ ಹ್ಯಾಂಡ್ ಸ್ಯಾಲರಿ ಅಂತ ಹೇಳ್ತಾರೆ, ಅಂದ್ರೆ ಎಷ್ಟು ನಿಮಗೆ ಸ್ಯಾಲರಿ ಬರ್ತಾ ಇದೆ ಅದನ್ನ ಹಾಕಿ, ವಿತ್ ಇನ್ಕ್ಲೂಡಿಂಗ್ ಇನ್ಸೆಂಟಿವ್ ಆಗಿರ್ಬೋದು, ಬೋನಸಸ್ ಆಗಿರ್ಬೋದು, ಅಥವಾ ಇಲ್ಲಿ ಒನ್ ಟೈಮ್ ಪೇಮೆಂಟ್ಸ್ ಆಗಿರ್ಬೋದು, ಏನಾಗಿರ್ಬೋದು ಅದನ್ನ ಇನ್ಕ್ಲೂಡ್ ಮಾಡಿ ಹಾಕಬೇಕಾಗುತ್ತೆ ಇಲ್ಲಿ. ಓಕೆ. ಸೊ ಹಾಕಿ ಅದಾದ ನಂತರ ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕು ಅಂತಾರೆ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಮತ್ತೆ 3 ತಿಂಗಳಿದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾಗಿರುತ್ತೆ. ಅದು ಸ್ಯಾಲರಿ ಅಕೌಂಟ್ ಅಥವಾ ನೆಟ್ ಬ್ಯಾಂಕಿಂಗ್ ಇದು ಕ್ರೆಡೆನ್ಷಿಯಲ್ಸ್ ಏನಾಗಿರುತ್ತೆ ಅದು ಆಗಿರಬೇಕು. ಓಕೆನಾ. ಸೊ ಇಲ್ಲಿ ಸ್ಯಾಲರಿ ಬ್ಯಾಂಕ್ ಅಕೌಂಟ್ ನಿಮ್ದು ಇರುತ್ತಲ್ವಾ, ಅದರದ್ದು ಜಸ್ಟ್ ನೀವು 3 ತಿಂಗಳಿದ್ದು ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡ್ಕೊಳ್ಳಿ. PDF ರೂಪದಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಓಕೆ. ಅದು ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು. ಓಕೆ. ಸೊ ಇಷ್ಟು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ನಂತರ ಆಫರ್ ಬರುತ್ತೆ. ನನಗೆ ಎಷ್ಟು ಆಫರ್ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ತಿಳಿಸ್ಕೊಡ್ತೀನಿ. ಸೊ ಗೈಸ್, ಇಲ್ಲಿ OTP ಎಂಟರ್ ಮಾಡಲಿಕ್ಕೆ ಹೇಳುತ್ತೆ. 6 ಡಿಜಿಟ್ ಇಂದು OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಸೊ ಒಂದು OTP ನ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಎಂಟರ್ ಮಾಡ್ಕೊಂಡ ತಕ್ಷಣ ಈ ಒಂದು ಬಾಕ್ಸ್ ಅನ್ನ ಚೆಕ್ ಮಾಡ್ಕೊಂಡು ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ, OTP ಅನ್ನ. ಸೊ ಗೈಸ್, ನಾನು ಇವಾಗ OTP ನ ಎಂಟರ್ ಮಾಡ್ಕೊಂಡೆ. ಇವಾಗ ಪ್ಯಾನ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ಮೊದಲಾಗಿ ನೀವು ನಿಮ್ಮ ಒಂದು ಪ್ಯಾನ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಗೈಸ್, ಅದಾದ ನಂತರ ನೀವು ಆಲ್ರೆಡಿ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಕಸ್ಟಮರ್ ಆಗಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದ್ರೆ ನೋ ಅಂತ ಹಾಕಿ. ನಂದು ಆಲ್ರೆಡಿ CNR ನಂಬರ್ ತೋರಿಸ್ತಾ ಇದೆ. ಸೊ ಅದರ ಸಲುವಾಗಿ ನಾನು ಆಲ್ರೆಡಿ ಕಸ್ಟಮರ್ ಆಗಿದ್ದೀನಿ. ಸೊ ಇದ್ರೆ ನಾನು ಜಸ್ಟ್ ಎಸ್ ಅಂತ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಓಕೆ. ಸೊ ಪ್ರೊಸೀಡ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಇವಾಗ ಮೊಬೈಲ್ ನಂಬರ್ಗೆ ಇಲ್ಲಿ OTP ಬರುತ್ತೆ. OTP ಹಾಕ್ಬಿಟ್ಟು ನಾನು ಇಲ್ಲಿ ವೆರಿಫೈನ ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಗೈಸ್, ಅದಾದ ನಂತರ ಆಫರ್ ಬರುತ್ತೆ. ಆಫರ್ನ ಬಂದ ತಕ್ಷಣ 5 ಲಕ್ಷದಲ್ಲಿ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಸೊ ಆಫರ್ ಬಂದ ತಕ್ಷಣ ನಂತರ ನಿಮ್ಮ ಡೀಟೇಲ್ಸ್ ಕೇಳುತ್ತೆ, ಎಲ್ಲ ಡೀಟೇಲ್ಸ್ನ ಕೊಡಬೇಕಾಗಿರುತ್ತೆ. ನಂತರ ಇಲ್ಲಿ ಆಧಾರ್ ಕಾರ್ಡನ್ನು ನೀವು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಸೊ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಇಲ್ಲಿ OTP ಬರುತ್ತೆ. OTP ಹಾಕ್ಬಿಟ್ಟು ಇಲ್ಲಿ KYC ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. ಸೊ KYC ಎಲ್ಲ ಕಂಪ್ಲೀಟ್ ಆದ ತಕ್ಷಣ ಇನ್ಸ್ಟೆಂಟ್ ಆಗಿ ಇವ್ರ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ. ಓಕೆನಾ. ಸೊ ಕಾಲ್ ಬಂದ ತಕ್ಷಣ ನೀವು ಅದನ್ನ ರಿಸೀವ್ ಮಾಡ್ಬಿಟ್ಟು ಮಾತಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಲೋನ್ ಬೇಕು ಏನು ಅಂತ ಹೇಳ್ಬಿಟ್ಟು. ಸೊ ಇನ್ಸ್ಟೆಂಟ್ ಆಗಿ ನಿಮಗೆ ಲೋನ್ ಅಮೌಂಟ್ ಅನ್ನ ಡಿಸ್ಪೋಸ್ ಮಾಡಿ ಕೊಡ್ತಾರೆ. ಎಲ್ಲ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಎಲ್ಲ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ ತಕ್ಷಣ ಇನ್ಸ್ಟೆಂಟ್ ಆಗಿ ಡಿಸ್ಪೋಸ್ ಮಾಡಿ ಕೊಡ್ತಾರೆ. ಓಕೆನಾ. ಸೊ ಯಾಗ ಇಷ್ಟಿರುತ್ತೆ ಪ್ರಾಸೆಸ್. ಸೊ ಡಿಸ್ಪೋಸಲ್ ಮಾಡಿ ಈಸಿಲಿ ಕೊಡ್ತಾ ಇದ್ರೆ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಅಲ್ಲಿ. ಸೊ ಯಾವ ರೀತಿಯಾಗಿ ಲೋನ್ ತಗೋಬೇಕು ನಾನು ನಿಮಗೆ ಹೇಳಿದ್ನಲ್ವಾ, ಅದೇ ರೀತಿಯಾಗಿ ಪ್ರಾಸೆಸ್ ಅನ್ನ ನೀವು ಮಾಡ್ಕೊಳ್ಳಿ. ಈಸಿಲಿ ಲೋನ್ ಸಿಗುತ್ತೆ. ಇವಾಗ ಸದ್ಯಕ್ಕೆ ಇದು ಪ್ರಾಸೆಸ್ ಚೇಂಜ್ ಆಗಿದೆ. ಸೊ ನನಗೆ ಇಲ್ಲಿ ಲೋನ್ ಸಿಗೋ ಡೌಟ್ ಅನಿಸುತ್ತೆ. ಸೊ ಅದ್ರ ಸಲುವಾಗಿ ನಾನು ಇಲ್ಲಿ ಅಪ್ಲೈ ಮಾಡ್ಕೊತಾ ಇಲ್ಲ. ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ, ಅಪ್ಲೈ ಮಾಡಿ ಕೂಡ ತೋರಿಸಿದ್ದೀನಿ. ಆ ಒಂದು ವಿಡಿಯೋನ ನಾನು ಐ ಬಟನ್ಲಿ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ನೋಡ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು. ಓಕೆನಾ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಸೊ ಯಾಕೆ ಇದಾಗಿರುತ್ತೆ ವಿಡಿಯೋ, ಈ ಒಂದು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.